Praise the Lord. Greetings to you all in the name of our Lord and Savior Jesus Christ. Today's Bible verse, 1 Kings chapter 14, verse 7. I chose you from among the people and made you the ruler of my people Israel. ಮೊದಲನೇ ಅರಸುಗಳು 14ನೇ ಅಧ್ಯಾಯ 7ನೇ ವಚನ. ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು, ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನನ್ನಾಗಿ ಮಾಡಿದೆನು. ಈ ಮಾತನ್ನು ನಮ್ಮ ತಂದೆಯಾದ ದೇವರು ಪ್ರವಾದಿಯಾದ ಅಹಿಯನ ಮೂಲಕವಾಗಿ ಹೇಳಿ ಕಳಿಸ್ತಾ ಇದ್ದಾರೆ. ಯಾರಿಗೆಂದರೆ ಇಸ್ರಾಯೇಲರ ಅರಸನಾಗಿರ್ತಕ್ಕಂಥ ಯಾರೊಬ್ಬಾಮನಿಗೆ. ಈ ಯಾರೊಬ್ಬಾಮನ ಮಗನು ಅನಾರೋಗ್ಯಕ್ಕೆ ಒಳಗಾಗಿದ್ದನು. ಆ ಒಂದು ಸಂದರ್ಭದಲ್ಲಿ ಯಾರೊಬ್ಬಾಮನು ತನ್ನ ಹೆಂಡತಿಗೆ ಈ ಅಹಿಯ ಪ್ರವಾದಿಯ ಹತ್ತಿರ ಕಳುಹಿಸಿಕೊಡ್ತಾನೆ. ಆ ಸಮಯದಲ್ಲಿ ಆ ಅಹಿಯ ಪ್ರವಾದಿಯು ಈ ರೀತಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು ಮತ್ತು ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ಮಾಡಿದೆನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇರುವಂಥ ಮಾತನ್ನು ಪ್ರವಾದಿಯು ತಿಳಿಸುತ್ತಾ ಇದ್ದಾನೆ. ಯಾವಾಗ ತಿಳಿಸುತ್ತಾ ಇದ್ದಾರೆ ಅಂದರೆ, ದೇವರು ಕೊಟ್ಟಿರ್ತಕ್ಕಂಥ ಈ ಉನ್ನತ ಸ್ಥಾನವನ್ನು ಅವನು ಉಳಿಸಿಕೊಳ್ಳುವಂತಹ ಕೆಲಸ ಮಾಡಲಿಲ್ಲ. ದೇವರಿಗೆ ಮೆಚ್ಚುಗೆಯ ಜೀವನವನ್ನು ಮಾಡಲಿಲ್ಲ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಲ್ಲ. ಪೂರ್ಣ ಮನಸ್ಸಿನಿಂದ ದೇವರಿಗೆ ಹಿಂಬಾಲಿಸಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ತಂದೆಯಾದ ದೇವರು ನಮ್ಮನ್ನೂ ಕೂಡ ಆಶೀರ್ವದಿಸಿದ್ದಾರೆ, ಉನ್ನತವಾದ ಸ್ಥಾನದಲ್ಲಿಟ್ಟಿದ್ದಾರೆ, ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದಾರೆ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ, ಉತ್ತಮವಾದ ಉದ್ಯೋಗದಿಂದ ಆಶೀರ್ವದಿಸಿದ್ದಾರೆ. ಹೀಗಿರುವಾಗ ನಾವು ದೇವರಿಗೆ ಇಷ್ಟ ಬರುವ ರೀತಿಯಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ನಮ್ಮ ಸಂಪೂರ್ಣವಾದ ಮನಸ್ಸಿನಿಂದ ದೇವರಿಗೆ ಹಿಂಬಾಲಿಸುತ್ತಾ ಇದ್ದೇವಾ? ದೇವರು ನಮಗೆ ಕೊಟ್ಟ ದೇಹವನ್ನು ನಾವು ಪ್ರೀತಿಸಿ ದೇವರಿಗೆ ಮೆಚ್ಚುಗೆಯ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ ಇದ್ದೇವಾ? ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಜನರ ಮಧ್ಯದೊಳಗಿಂದ ಆರಿಸಿ ಉನ್ನತ ಸ್ಥಾನವನ್ನು ಕೊಟ್ಟಿರುವಾಗ ಆತನಿಗೆ ಮೆಚ್ಚುಗೆಯ ಜೀವನವನ್ನು ಜೀವಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿ, ನಮ್ಮ ದೇವರು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಾತನು. ಅಬ್ರಹಾಮನಿಗೂ ಕೂಡ ದೇವರು ವಾಗ್ದಾನವನ್ನು ಮಾಡಿದ್ದರು. ಆದಿಕಾಂಡ 12:2ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ. ಹೌದು, ಈ ವಾಕ್ಯವನ್ನು ಅವನ ಜೀವಿತದಲ್ಲಿ ದೇವರು ಪೂರ್ತಿ ಮಾಡಿದರು. ಅವನು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದನು. ಈಗಲೂ ಕೂಡ ನಮ್ಮ ಮೂಲ ಪಿತೃ ಅಬ್ರಹಾಮನೆಂಬುದಾಗಿ ನಾವೆಲ್ಲರೂ ತಿಳಿದುಕೊಂಡವರಾಗಿದ್ದೇವೆ. ವಿಶ್ವಾಸಿಗಳೆಲ್ಲರೂ ಅಬ್ರಹಾಮನ ಮಕ್ಕಳಾಗಿದ್ದಾರೆ ಪ್ರಿಯರೇ. ಹಾಗೆಯೇ ಯೋಸೇಫನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಅವನು ಬಾಲ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದನು, ಆದರೆ ದೇವರು ಅವೆಲ್ಲವುಗಳಿಂದ ಬಿಡುಗಡೆಗೊಳಿಸಿ ಅವನ ಹೆಸರನ್ನು ಪ್ರಖ್ಯಾತಿಗೊಳಿಸಿದರು. ಇದನ್ನು ಯೋಸೇಫನು ತಾನೇ ತನ್ನ ಅಣ್ಣಂದಿರಿಗೆ ಹೇಳ್ತಾ ಇದ್ದಾನೆ. ಆದಿಕಾಂಡ 45:8 ನಾವು ನೋಡ್ತೇವೆ, ನನ್ನನ್ನು ಇಲ್ಲಿಗೆ ತಂದವರು ನೀವಲ್ಲ, ದೇವರೇ ನನ್ನನ್ನು ಇಲ್ಲಿಗೆ ನಿಮಗಿಂತಲೂ ಮುಂದೆ ಕಳಿಸಿಕೊಟ್ಟಿದ್ದಾರೆ. ನನ್ನನ್ನು ಫರೋಹನ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಮತ್ತು ಫರೋಹನ ಅರಮನೆಯಲ್ಲಿ ನನಗೆ ಅಧಿಪತಿಯನ್ನಾಗಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಇಡೀ ಐಗುಪ್ತ ದೇಶಕ್ಕೆ ನನ್ನನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ಯೋಸೇಫನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹೌದು ನನ್ನ ಪ್ರಿಯ ದೇವಜನರೇ, ಯೋಸೇಫನ ಜೀವಿತದಲ್ಲಿ ದೇವರು ಆಶೀರ್ವದಿಸಿದ ಹಾಗೆ ಇಂದು ನಿನ್ನ ಜೀವಿತದಲ್ಲಿ ಆಶೀರ್ವದಿಸದೇ ಇರುತ್ತಾನ? ನೀನು ಈ ಸಮಯದಲ್ಲಿ ಕೀಳಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ಇರಬಹುದು, ಆದರೆ ಆ ನಿನ್ನ ಕೀಳಾದ ಪರಿಸ್ಥಿತಿಗಳನ್ನು ದೇವರು ಮಾರ್ಪಡಿಸುತ್ತಾರೆ. ಅಬ್ರಹಾಮನಿಗೆ ಆಶೀರ್ವದಿಸಿದ ಹಾಗೆ ನಿನ್ನನ್ನು ಆಶೀರ್ವದಿಸುತ್ತಾರೆ. ಯೋಸೇಫನನ್ನು ಆರಿಸಿಕೊಂಡು ಉನ್ನತ ಸ್ಥಾನಕ್ಕೆ ಏರಿಸಿದ ಹಾಗೆ ನಿನ್ನನ್ನು ಕೂಡ ಇವತ್ತು ಆಶೀರ್ವದಿಸುತ್ತಾರೆ. ನೀನು ಈಗ ಇರುವುದಕ್ಕಿಂತಲೂ 1000 ಹೆಚ್ಚಾಗುವಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಇದನ್ನು ನೋಡುತ್ತೇವೆ. ಹಾಗೆ ದೇವರು
ದೀನರನ್ನು ಧೂಳಿಯಿಂದ ಮೇಲಕ್ಕೆತ್ತಿ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾನೆ ಎಂಬುದಾಗಿ 1 ಸಮುವೇಲ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ನೀನು ದೀನನಾಗಿ ಕರ್ತನ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಂಡು ಜೀವಿಸು. ಕರ್ತನು ನಿನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಉತ್ತಮ ರೀತಿಯಿಂದ ನಿರ್ವಹಿಸಿಕೊಂಡು ಹೋಗು. ಖಂಡಿತವಾಗಿಯೂ ದೇವರು ನಿನ್ನನ್ನೂ ಕೂಡ ಮೇಲಕ್ಕೆತ್ತುತ್ತಾರೆ. ಖಂಡಿತವಾಗಿಯೂ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತಾರೆ. ನಿನ್ನನ್ನು ನಿನ್ನ ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ನೀನು ತಲೆಯಾಗುವೆಯೇ ಹೊರತು ಬಾಲವಾಗುವುದಿಲ್ಲ. ನೀನು ಮೇಲಣವನಾಗುವೆಯೇ ಹೊರತು ಕೆಳಗಣವನಾಗುವುದಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಅಂದು ಯಾರೋಪಾಮನನ್ನು ಆ ಜನರ ಮಧ್ಯದಿಂದ ಎತ್ತಿ ಉನ್ನತ ಸ್ಥಾನಕ್ಕೆ ಏರಿಸಿದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಕರ್ತನೆ. ನಮ್ಮೆಲ್ಲರನ್ನು ಸಹ ನೀನು ಉನ್ನತ ಸ್ಥಾನಕ್ಕೆ ಏರಿಸು ಸ್ವಾಮಿ. ಉತ್ತಮವಾದ ಸ್ಥಾನವನ್ನು ಮಾನವನ್ನು ಕೊಟ್ಟದಾಯ ಪಾಲಿಸು ಕರ್ತನೆ. ಅಪ್ಪ, ನಾವು ನಿನಗೆ ಮೆಚ್ಚುಗೆ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಸಂಪೂರ್ಣವಾದ ಮನಸ್ಸಿನಿಂದ ನಿನ್ನನ್ನೇ ಹಿಂಬಾಲಿಸಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅಬ್ರಹಾಮನನ್ನು, ಯೋಸೇಫನನ್ನು ಆಶೀರ್ವದಿಸಿ ಅವರ ಹೆಸರನ್ನು ಪ್ರಖ್ಯಾತಿಗೆ ತಂದು ಅವರನ್ನು ಅಧಿಕಾರಿಯನ್ನಾಗಿ ನೇಮಿಸಿದಂತೆ ದೇವಾ, ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ನಾನಾ ವಿಧವಾದಂಥ ಕಷ್ಟ ಸಂಕಟಗಳಿಗೆ, ರೋಗಗಳಿಗೆ ತುತ್ತಾಗಿರಬಹುದು ದೇವರೇ. ಅವರೆಲ್ಲರನ್ನ ಕನಿಕರಿಸು. ಆ ರೋಗದಿಂದ ಅವರನ್ನು ಈ ಮೇಲಕ್ಕೆತ್ತಿ ಉನ್ನತ ಸ್ಥಾನದಲ್ಲಿ ಇರಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.